ಅತ್ತೆ ಮತ್ತು ಸೊಸೆ ಅಂದ ತಕ್ಷಣ ಯಾವಾಗಲೂ ಜಗಳ ಆಡುತ್ತಾರೆ ಅಂತ ಏನೂ ಇಲ್ಲ. ಕೆಲವೊಮ್ಮೆ ತಮ್ಮದೇ ಆದ ಸಣ್ಣ ಪುಟ್ಟ ರಹಸ್ಯಗಳನ್ನು ಹಂಚಿಕೊಳ್ಳಲು ಅವರಿಬ್ಬರೂ ಒಂದಾಗುವುದನ್ನು ನಾವು ನೋಡಿದ್ದೇವೆ. ಇದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ವಿಷಯವೇ ಆಗಿದೆ. ಇದರಲ್ಲಿ ದೊಡ್ಡ ಆಶ್ಚರ್ಯವೇನಿಲ್ಲ. ನನ್ನ ಹೆಸರು ಜೀಜಾ. ನನ್ನ ಮದುವೆ ಸ್ವಲ್ಪ ತಡವಾಗಿಯೇ ಆಯಿತು, ಅಂದರೆ ಸುಮಾರು 30 ವರ್ಷಕ್ಕೆ. ಅಲ್ಲಿಯವರೆಗೆ ನಾನು ಮಂಗಳೂರಿನ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ನನ್ನ ಮದುವೆ ತಡವಾಗಲು ಹಲವು ಕಾರಣಗಳಿದ್ದವು. ಅದರಲ್ಲಿ ಮುಖ್ಯವಾಗಿ ನನ್ನ ತಂದೆ ತೀರಿಕೊಂಡಿದ್ದು, ಮನೆಯ ಜವಾಬ್ದಾರಿ ಮತ್ತು ಸಾಲಗಳನ್ನು ತೀರಿಸಬೇಕಾಗಿದ್ದ ಪರಿಸ್ಥಿತಿ ಒಂದಾಗಿತ್ತು. ನಮ್ಮದು ಸ್ವಲ್ಪ ಸಂಪ್ರದಾಯಸ್ಥ ಕುಟುಂಬವಾದರೂ ಮಗಳ ಮದುವೆಗಿಂತ ಮನೆಯ ಪರಿಸ್ಥಿತಿ ಸರಿಹೋಗುವುದು ಮುಖ್ಯ ಎಂದು ಭಾವಿಸಿದ್ದರು. ಮನೆಯಲ್ಲಿ ಎಲ್ಲವೂ ಸರಿಯಾಗಲಿ, ಆಮೇಲೆ ಮದುವೆ ಮಾಡೋಣ ಎಂದುಕೊಂಡಿದ್ದರಿಂದ ನನಗೆ ಮದುವೆ ತಡವಾಗುತ್ತಿದೆ ಎಂಬ ಆತಂಕ ಅಷ್ಟಾಗಿ ಇರಲಿಲ್ಲ. ಆದರೆ ವಯಸ್ಸಾಗುತ್ತಿದ್ದಂತೆ ನನಗೆ ಒಳ್ಳೆಯ ಸಂಗಾತಿ ಸಿಗುತ್ತಾನಾ ಎಂಬ ಸಣ್ಣ ಭಯ ಮನಸ್ಸಿನಲ್ಲಿದ್ದೇ ಇತ್ತು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ 30 ವರ್ಷದ ಒಳಗೆ ಎಲ್ಲರೂ ತಮಗೆ ಇಷ್ಟವಾದವರನ್ನು ನೋಡಿ ಮದುವೆಯಾಗುತ್ತಿದ್ದರು. ನನ್ನ ಆಫೀಸ್ ಗೆಳತಿಯೊಬ್ಬಳು ವಯಸ್ಸು ಹೆಚ್ಚಾಗುತ್ತಿದ್ದಂತೆ ನಿನಗೆ ಯುವಕ ಮತ್ತು ಸುಂದರವಾದ ಪತಿ ಸಿಗುವ ಅವಕಾಶಗಳು ಕಡಿಮೆಯಾಗುತ್ತವೆ ಎಂದು ಹೇಳಿ ನನ್ನನ್ನು ಆಗಾಗ ಹೆದರಿಸುತ್ತಿದ್ದಳು. ಕೊನೆಗೂ ಮನೆಯ ಸಾಲಗಳೆಲ್ಲ ತೀರಿ ಪರಿಸ್ಥಿತಿ ಸುಧಾರಿಸಿದಾಗ ನನಗೆ ಒಂದು ಒಳ್ಳೆಯ ಸಂಬಂಧ ಬಂತು. ಹುಡುಗನಿಗೆ 35 ವರ್ಷ ವಯಸ್ಸು, ಒಳ್ಳೆಯ ಕೆಲಸದಲ್ಲಿದ್ದ, ಆ ವಯಸ್ಸಿಗೆ ತಕ್ಕ ಮಾಗಿದ ಸ್ವಭಾವವಿರುತ್ತದೆ ಎಂದು ನಾವು ಒಪ್ಪಿದೆವು. ಹುಡುಗನ ಮನೆಯಲ್ಲಿ ಆತನ ತಾಯಿ ಮಾತ್ರ ಇದ್ದರು, ತಂದೆ ತೀರಿ ಹೋಗಿದ್ದರು. ಆತನ ತಾಯಿ ಅಂದರೆ ನನ್ನ ಅತ್ತೆ ನೋಡಲು ಇನ್ನೂ ಯುವತಿಯಂತೆ ಉತ್ಸಾಹಿಯಾಗಿದ್ದರು. ಮೊದಲ ಭೇಟಿಯಲ್ಲೇ ಅವರ ಪ್ರೀತಿ ಮತ್ತು ಮಾತುಗಳು ನನಗೆ ತುಂಬಾ ಇಷ್ಟವಾದವು. ಹೆಚ್ಚು ಯೋಚಿಸದೆ ನಮ್ಮ ಮದುವೆ ಶಿವಮೊಗ್ಗದಲ್ಲಿ ಬಹಳ ಸರಳವಾಗಿ ನೆರವೇರಿತು. ಮದುವೆಯ ಬಗ್ಗೆ ನನಗೂ ಹಲವು ಕನಸುಗಳಿದ್ದವು. ಆದರೆ ಆಫೀಸ್ ಗೆಳತಿಯರು ಮಾತ್ರ, ನಿನ್ನ ಗಂಡನಿಗೆ 35 ವರ್ಷ ಅಲ್ವಾ? ಆ ವಯಸ್ಸಿನವರಿಗೆ ಹೆಚ್ಚಾಗಿ ಉತ್ಸಾಹವಿರುವುದಿಲ್ಲ. ನೀನು ಅಂದುಕೊಂಡಂತೆ ನಿನ್ನ ವೈವಾಹಿಕ ಜೀವನ ರೋಮಾಂಚನಕಾರಿಯಾಗಿ ಇರುವುದಿಲ್ಲ. ಎಲ್ಲವೂ ತುಂಬಾ ನೀರಸವಾಗಿರುತ್ತದೆ ಎಂದು ನನ್ನ ತಲೆಯಲ್ಲಿ ಇಲ್ಲದ ಆಲೋಚನೆಗಳನ್ನು ತುಂಬಿದ್ದರು. ನಾನು ಮಾತ್ರ, ಅದೆಲ್ಲ ಸುಳ್ಳು, 35 ವರ್ಷದ ಪುರುಷರಿಗೆ ಒಳ್ಳೆಯ ತಾಳ್ಮೆ ಮತ್ತು ಗಾಂಭೀರ್ಯ ಇರುತ್ತದೆ ಎಂದು ವಾದಿಸುತ್ತಿದ್ದೆ. ಆದರೆ ಗೆಳತಿ ಹೇಳಿದ ಮಾತುಗಳು ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕವನ್ನು ಸೃಷ್ಟಿಸಿದ್ದವು. ಮದುವೆಯ ಮೊದಲ ರಾತ್ರಿ ನನ್ನ ಪತಿ ತುಂಬಾ ಸುಸ್ತಾಗಿದ್ದಾರೆ ಎಂದು ಬೇಗನೆ ಮಲಗಿಬಿಟ್ಟರು. ನನಗೆ ಒಮ್ಮೆಗೆ ಗಾಬರಿಯಾಯಿತು. ಗೆಳತಿ ಹೇಳಿದ್ದು ನಿಜವೇ ಇರಬಹುದು ಎಂದುಕೊಂಡೆ. ಮರುದಿನ ಗೆಳತಿಗೆ ಫೋನ್ ಮಾಡಿ ಈ ವಿಷಯ ಹೇಳಿದಾಗ, ನಿನಗೆ 30 ವರ್ಷವಾದರೂ ನೀನು ಇನ್ನೂ ಮುಗ್ಧೆಯಾಗಿದ್ದೀಯಾ, ಸುಮ್ಮನೆ ಆತುರಪಡಬೇಡ ಎಂದು ನನ್ನನ್ನು ಲೇವಡಿ ಮಾಡಿದಳು. ಅವಳು ಹೇಳಿದ ನಂತರ ನಾನು ಸುಮ್ಮನಾಗುವುದೇ ಒಳ್ಳೆಯದು ಎಂದು ನಿರ್ಧರಿಸಿದೆ. ನಾನು ಜೀವನದಲ್ಲಿ ಯಾವುದೇ ತಪ್ಪು ದಾರಿಗೆ ಹೋಗದ ತೀರಾ ಸಂಪ್ರದಾಯಸ್ಥ ಹುಡುಗಿಯಾಗಿದ್ದರಿಂದ ಈ ವಿಷಯಗಳಲ್ಲಿ ನನಗೇನೂ ತಿಳಿಯುತ್ತಿರಲಿಲ್ಲ. 2ನೇ ದಿನವೂ ನಮ್ಮ ಮಧ್ಯೆ ಕೇವಲ ಮೌನವೇ ತುಂಬಿತ್ತು. ನಮ್ಮ ನಡುವೆ ಯಾವಾಗ ಹೊಸ ಒಡನಾಟ ಶುರುವಾಗುತ್ತದೆ ಎಂದು ನಾನು ಕಾಯುತ್ತಿದ್ದೆ. ನನ್ನ ಅತ್ತೆಯವರು ಮೊದಲಿನಿಂದಲೂ ನನ್ನೊಂದಿಗೆ ಬಹಳ ಆತ್ಮೀಯವಾಗಿ ಮತ್ತು ಖುಷಿಯಾಗಿ ಇರುತ್ತಿದ್ದರು. ಮದುವೆಯಾಗಿ 1 ವಾರ ಕಳೆದ ಮೇಲೆ ಅವರು ನನ್ನನ್ನು ಪ್ರೀತಿಯಿಂದ ಹತ್ತಿರ ಕರೆದು, ಏನಮ್ಮ, ಇಬ್ಬರೂ ರಾತ್ರಿ ಬೇಗ ಮಲಗಿ ಬೆಳಗ್ಗೆ ತಡವಾಗಿ ಏಳುತ್ತಿದ್ದೀರಿ, ನಿಮ್ಮಿಬ್ಬರ ನಡುವೆ ಎಲ್ಲವೂ ಸರಿಯಾಗಿದೆ ಎಂದು ಕಣ್ಣು ಸಣ್ಣಗೆ ಮಾಡಿ ತಮಾಷೆಯಾಗಿ ಕೇಳಿದರು. ನನಗೆ ಮುಖವೆಲ್ಲ ಕೆಂಪಾಯಿತು. 3:59, 4:32. ಅದೇ ರಾತ್ರಿ ನಾನು ನನ್ನ ಪತಿಯೊಂದಿಗೆ ಅತ್ತೆಯವರು ಕೇಳಿದ ಮಾತಿನ ಬಗ್ಗೆ ಪ್ರಸ್ತಾಪಿಸಿದೆ. ಆಗ ಅವರು ನಕ್ಕು, ಹೌದಾ? ನಾನು ನಿನಗೆ ಯಾವುದೇ ತೊಂದರೆಯಾಗಬಾರದು ಎಂದು ಸುಮ್ಮನಿದ್ದೆ. ನಿನ್ನ ಒಪ್ಪಿಗೆಗಾಗಿ ಕಾಯುತ್ತಿದ್ದೆ ಅಷ್ಟೇಯೇ ಎಂದರು. ಮದುವೆಯಾದ ಮೇಲೆ ಇದಕ್ಕೆ ಒಪ್ಪಿಗೆ ಅಗತ್ಯವಿದೆಯೇ ಎಂದು ನಾನು ಕೇಳಿದಾಗ ಅವರು ತಮ್ಮ ಹಳೆಯ ಹಾಸ್ಟೆಲ್ ದಿನಗಳ ಸ್ನೇಹಿತರು ಹೇಳುತ್ತಿದ್ದ ಕೆಲವು ಮುಜುಗರದ ಮಾತುಗಳನ್ನು ನೆನಪಿಸಿಕೊಂಡು ಹೆದರಿದ್ದಾಗಿ ಹೇಳಿದರು. ಅವರ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿನಲ್ಲಿದ್ದ ಭಯವೆಲ್ಲ ದೂರವಾಯಿತು. ಕೊನೆಗೂ ನಮ್ಮ ನಡುವೆ ಇದ್ದ ಆ ಮೌನದ ಗೋಡೆ ಕರಗಿತು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯ ಬೇಕಾದರೂ ಆ ದಿನದಿಂದ ನಮ್ಮಿಬ್ಬರ ಸುಂದರ ಸಂಸಾರ ಜೀವನ ನಿಜವಾದ ಅರ್ಥದಲ್ಲಿ ಆರಂಭವಾಯಿತು. ನನ್ನ ಪತಿ ನನ್ನ ತಿಳುವಳಿಕೆಯನ್ನು ನೋಡಿ ತುಂಬಾ ಸಂತೋಷಪಟ್ಟರು. ಮರುದಿನ ನನ್ನ ಗೆಳತಿಗೆ ಕರೆ ಮಾಡಿ ಎಲ್ಲವೂ ಸರಿಯಾಗಿದೆ ಎಂದು ಹೇಳಿದಾಗ ಆಕೆಗೂ ಖುಷಿಯಾಯಿತು. ಆದರೆ ಆರಂಭದಲ್ಲಿ ದಂಪತಿಗಳ ನಡುವೆ ಇಂತಹ ಸಣ್ಣ ಪುಟ್ಟ ಹೊಂದಾಣಿಕೆಯ ತೊಂದರೆಗಳು ಸಹಜ. ದಿನ ಕಳೆದಂತೆ ಎಲ್ಲವೂ ಸರಿಹೋಗುತ್ತದೆ ಎಂದು ಆಕೆ ನನಗೆ ಧೈರ್ಯ ತುಂಬಿದಳು. ಆಕೆಯ ಮಾತು ನಿಜವೇ ಆಗಿತ್ತು. ಮದುವೆಯ ಆರಂಭದ ಕೆಲವು ದಿನಗಳು ಹೊಸ ಸನ್ನಿವೇಶಕ್ಕೆ ಹೊಂದಿಕೊಳ್ಳಲು ಕಷ್ಟವೆನಿಸಿದರೂ ನಂತರದ ದಿನಗಳಲ್ಲಿ ನಮ್ಮಿಬ್ಬರ ನಡುವಿನ ಪ್ರೀತಿ ಮತ್ತು ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತಾ ಹೋಯಿತು.
ನನ್ನ ಗೆಳತಿ ಹೇಳುತ್ತಿದ್ದಳು, ಸಂಸಾರದಲ್ಲಿ ಪ್ರೀತಿ ಮತ್ತು ನಂಬಿಕೆಯೇ ಮುಖ್ಯ, ಗಂಡನನ್ನು ನೀನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು. ಆಕೆಯ ಮಾತುಗಳು ಅಕ್ಷರಶಃ ಸತ್ಯವಾಗಿದ್ದವು. ನಮ್ಮ ದಾಂಪತ್ಯ ಜೀವನ ತುಂಬಾ ಸೊಗಸಾಗಿ ಸಾಗುತ್ತಿತ್ತು. ಹೀಗಿರುವಾಗ ಇದ್ದಕ್ಕಿದ್ದಂತೆ ನನ್ನ ಪತಿಗೆ ಧಾರವಾಡಕ್ಕೆ ವರ್ಗಾವಣೆಯಾಯಿತು. ಆದರೆ ಅಲ್ಲಿ ನಮಗೆ ಒಳ್ಳೆಯ ಮನೆ ಸಿಗಲಿಲ್ಲ. ಜೊತೆಗೆ ನನ್ನ ಅತ್ತೆಯವರು, ನೀವಿಬ್ಬರೂ ಹೋದರೆ ನಾನು ಈ ವಯಸ್ಸಿನಲ್ಲಿ ಇಲ್ಲಿ ಒಬ್ಬಳೇ ಹೇಗೆ ಇರಲಿ? ವಾರಕ್ಕೊಮ್ಮೆ ಬಂದು ಹೋಗಬಹುದು ಅಷ್ಟೇ ಅಲ್ವಾ ಎಂದು ಚಿಂತೆ ಮಾಡಲು ಶುರು ಮಾಡಿದರು. ನನ್ನ ಪತಿಗೂ ನನ್ನನ್ನು ಜೊತೆಗೆ ಕರೆದುಕೊಂಡು ಹೋಗಲು ಇಷ್ಟವಿತ್ತು. ಆದರೆ ತಾಯಿಯ ಪರಿಸ್ಥಿತಿಯನ್ನು ನೋಡಿ ಅವರು ಯೋಚನೆಗೆ ಬಿದ್ದರು. ಆಗ ನಾನೇ ಅವರಲ್ಲಿ ಧೈರ್ಯ ತುಂಬಿ, ಪರವಾಗಿಲ್ಲ, ನಾನು ಇಲ್ಲೇ ಅತ್ತೆಯವರ ಜೊತೆ ಇರುತ್ತೇನೆ. ಅವರನ್ನು ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಎಂದು ಒಪ್ಪಿಸಿದೆ. ನನ್ನ ಪತಿ ಪ್ರತಿ ವಾರ ತಪ್ಪದೇ ಮನೆಗೆ ಬರುತ್ತಿದ್ದರು. ಅವರು ಮನೆಗೆ ಬರುವ ದಿನ ನಾವೆಲ್ಲರೂ ಹಬ್ಬದ ತರಹ ಸಂಭ್ರಮಿಸುತ್ತಿದ್ದೆವು. ನಮ್ಮ ಅತ್ತೆಯವರು ಕೂಡ ನಮಗೆ ತುಂಬಾ ಪ್ರೋತ್ಸಾಹ ನೀಡುತ್ತಿದ್ದರು. ಸಂಸಾರದಲ್ಲಿ ಹೇಗೆ ಹೊಂದಿಕೊಂಡು ಹೋಗಬೇಕು ಎಂದು ನನಗೆ ಆಗಾಗ ಹೇಳಿಕೊಡುತ್ತಿದ್ದರು. 8:32-9:07 ಒಮ್ಮೆ ನಮ್ಮ ಊರಿನ ದೇವಸ್ಥಾನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೋಲಾಟ ಆಡಲು ಅತ್ತೆಯವರನ್ನು ಕೆಲವರು ಕೇಳಿಕೊಂಡರು. ಅತ್ತೆಯವರಿಗೆ ಸಣ್ಣ ವಯಸ್ಸಿನಲ್ಲಿ ನೃತ್ಯದಲ್ಲಿ ತುಂಬಾ ಆಸಕ್ತಿಯಿತ್ತು. ನಾನೇ ಅವರಿಗೆ ಧೈರ್ಯ ಹೇಳಿ, ನೀವು ಭಾಗವಹಿಸಿ ಅತ್ತೆಯವರೇ, ನಿಮಗೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದು ಕಳುಹಿಸಿಕೊಟ್ಟೆ. ನಾನು ಅವರ ಕೋಲಾಟದ ತಾಲೀಮು ವೀಕ್ಷಿಸಲು ಹೋಗುತ್ತಿದ್ದೆ. ಅವರು ನಿಜಕ್ಕೂ ಅದ್ಭುತವಾಗಿ ನೃತ್ಯ ಮಾಡುತ್ತಿದ್ದರು. ಕೊನೆಗೆ ಕಾರ್ಯಕ್ರಮದ ದಿನ ಅವರ ಪ್ರದರ್ಶನ ಮುಗಿದ ನಂತರ ಎಲ್ಲರೂ ಅವರನ್ನು ತುಂಬಾ ಶ್ಲಾಘಿಸಿದರು. ಅದೇ ಸಮಯದಲ್ಲಿ ಸಭೆಯಲ್ಲಿದ್ದ ಒಬ್ಬ ವ್ಯಕ್ತಿ ಬಂದು ಅತ್ತೆಯವರನ್ನು ಮಾತನಾಡಿಸಿದರು. ವರ್ಷಗಳೇ ಕಳೆದು ಹೋದವು ನಿನ್ನನ್ನು ನೋಡಿ. ಇಂದಿಗೂ ಅದೇ ಉತ್ಸಾಹದಿಂದ ನೃತ್ಯ ಮಾಡುತ್ತೀಯಲ್ಲ ಎಂದು ಆಶ್ಚರ್ಯಪಟ್ಟರು. ಇಬ್ಬರೂ ತುಂಬಾ ಹೊತ್ತು ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುತ್ತಾ ಮಾತನಾಡಿದರು. ಮನೆಗೆ ಮರಳಿದ ನಂತರ ನಾನು ಕುತೂಹಲ ತಡೆಯಲಾರದೆ, ಯಾರದು ಅತ್ತೆಯವರೇ ಅಷ್ಟೊಂದು ಆಪ್ತವಾಗಿ ಮಾತನಾಡಿಸುತ್ತಿದ್ದರು ಎಂದು ಕೇಳಿದೆ. ಅದಕ್ಕೆ ಅವರು ಮುಗುಳ್ನಕ್ಕೂ, ಅವನು ನನ್ನ ಕಾಲೇಜು ಸಹಪಾಠಿ. ನಾವು ಒಟ್ಟಿಗೆ ಓದಿದ್ದೆವು. ನನ್ನ ಮದುವೆಯಾದ ಮೇಲೆ ಆತನನ್ನು ನೋಡಿಯೇ ಇರಲಿಲ್ಲ, ಇವತ್ತೇ ಕಂಡಿದ್ದು ಎಂದರು. ನಾನು ತಮಾಷೆಯಾಗಿ, ನಿಮ್ಮಿಬ್ಬರ ಮಾತುಗಳನ್ನು ನೋಡಿದರೆ ಹಳೆಯ ಪ್ರೇಮಿಗಳ ತರಹ ಕಾಣಿಸುತ್ತಿತ್ತು ಎಂದೆ. ಅದಕ್ಕೆ ಅವರು ನಾಚಿಕೊಳ್ಳುತ್ತಾ, ಹೌದು ಮಗಳೇ, ನಮ್ಮ ಸಣ್ಣ ವಯಸ್ಸಿನಲ್ಲಿ ನಾವಿಬ್ಬರೂ ಪರಸ್ಪರ ಇಷ್ಟಪಡುತ್ತಿದ್ದೆವು. ಆದರೆ ಆ ಕಾಲದಲ್ಲಿ ನಮ್ಮ ಮನೆಯವರು ತುಂಬಾ ಕಟ್ಟುನಿಟ್ಟಾಗಿದ್ದರು ಎಂದು ತಮ್ಮ ಹಳೆಯ ಪ್ರೇಮದ ಸುಂದರ ದಿನಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಲು ಶುರು ಮಾಡಿದರು. ನನ್ನ ಅತ್ತೆ ತಮ್ಮ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುತ್ತಾ ಹೋದರು. ನಾನು ಡಿಗ್ರಿ 2ನೇ ವರ್ಷದಲ್ಲಿದ್ದಾಗ ಮನೆಯವರ ಒತ್ತಾಯಕ್ಕೆ ಮಣಿದು ನನ್ನ ಮದುವೆಯಾಯಿತು. ಆಗ ನನಗೇನು ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ನನ್ನ ಪತಿ ತುಂಬಾ ಒಳ್ಳೆಯವರಾಗಿದ್ದರು ಮತ್ತು ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಹಾಗಾಗಿ ಕಾಲಾನಂತರದಲ್ಲಿ ನಾನು ನನ್ನ ಹಳೆಯ ಸ್ನೇಹಿತನನ್ನು ಮರೆತುಬಿಟ್ಟೆ. ನನ್ನ ಮದುವೆಗೆ ನಾನು ಆತನನ್ನು ಕರೆದಿದ್ದೆ, ಆದರೆ ಆತ ಬೇರೆಯವನು ನಿನ್ನ ಕೈ ಹಿಡಿಯುವುದನ್ನು ನೋಡಲು ನನಗೆ ಇಷ್ಟವಿಲ್ಲ ಎಂದು ಹೇಳಿ ಬರಲೇ ಇಲ್ಲ. ಆಮೇಲೆ ಆತ ಯಾವುದೋ ದೊಡ್ಡ ಹುದ್ದೆ ಪಡೆದು ದೂರ ಹೋದ ಎಂದು ಕೇಳಿದ್ದೆ, ಆದರೆ ನಂತರ ಅವನು ಭೇಟಿಯಾಗಲೇ ಇಲ್ಲ. ಅತ್ತೆಯ ಮಾತುಗಳನ್ನು ಕೇಳಿ ನಾನು ತಮಾಷೆಯಾಗಿ, ನಿಜ ಹೇಳಿ ಅತ್ತೆಯವರೇ, ನೀವು ಆತನನ್ನೇ ಮದುವೆಯಾಗಿದ್ದರೆ ಚೆನ್ನಾಗಿರುತ್ತಿತ್ತೇನೋ? ಆತ ನೋಡಲು ತುಂಬಾ ಸುಂದರ ಹಾಗೂ ಹಸನ್ಮುಖಿಯಾಗಿದ್ದಾನೆ. ನಮ್ಮ ಮಾವನವರು ನೋಡಲು ಸಾಧಾರಣವಾಗಿದ್ದರು ಅಲ್ವಾ ಎಂದೆ. ಅದಕ್ಕೆ ಅತ್ತೆ ನಕ್ಕು, ಹೌದು, ಅವರು ನೋಡಲು ಸಾಧಾರಣವಾಗಿದ್ದರು. ನಮ್ಮ ಸಂಸಾರ ಜೀವನದಲ್ಲಿ ಪ್ರೀತಿಗೇನೂ ಕೊರತೆ ಇರಲಿಲ್ಲ. ನಾವಿಬ್ಬರೂ ಬಹಳ ಸಂತೋಷದಿಂದಿದ್ದೆವು. ಆದರೆ ಅವರಿಗೆ ಅನಾರೋಗ್ಯ ಕಾಡಿ ಬೇಗನೆ ನಮ್ಮನ್ನು ಅಗಲಿದರು. ಆದರೂ ನಾನು ಭಾಗ್ಯವತಿಯೇ ಎಂದರು. ಅತ್ತೆ ಮಾತು ಮುಂದುವರಿಸಿ, ನೋಡಲು ಸುಂದರವಾಗಿದ್ದ ತಕ್ಷಣ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆ ಎಂದುಕೊಳ್ಳಬಾರದು ಮಗಳೇ. ಹೊರಗಿನ ಅಂದಕ್ಕಿಂತ ಒಳಗಿನ ಗುಣ ಮುಖ್ಯ ಎಂದರು. ನಾನು ನಕ್ಕು, ಅದಕ್ಕೆ ಅಲ್ವಾ ಅತ್ತೆಯವರೇ, ನಿಮ್ಮ ಮಗ ಧಾರವಾಡದಿಂದ ಪ್ರತಿ ವಾರ ತಪ್ಪದೆ ನನ್ನನ್ನು ನೋಡಲು ಓಡಿ ಬರುತ್ತಾನೆ. ಅಷ್ಟೊಂದು ಪ್ರೀತಿ ನಮ್ಮ ನಡುವೆ ಇದೆಯೇ ಎಂದೆ. ಅದಕ್ಕೆ ಅತ್ತೆ ತಮಾಷೆಯಾಗಿ, ಹೌದಮ್ಮ, ನೀವಿಬ್ಬರೂ ಸದಾ ಹೀಗೆಯೇ ಸಂತೋಷದಿಂದಿರಿ ಎಂದು ಹರಸಿದರು. ನಾವಿಬ್ಬರೂ ಹೀಗೆಯೇ ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಿದ್ದೆವು. ಅತ್ತೆಯವರು, ನೀನು ಆತನನ್ನು ನೋಡಿ ತುಂಬಾ ಪ್ರಭಾವಿತಳಾದ ಹಾಗಿದ್ದೀಯಲ್ಲ ಎಂದು ಕಾಲೆಳೆದರು. ಅದಕ್ಕೆ ನಾನು, ಅಯ್ಯೋ ಅತ್ತೆಯವರೇ, ಆತ ನಿಮ್ಮ ಹಳೆಯ ಪ್ರೇಮಿಯೇ ಹೊರತು ನನ್ನದಲ್ಲ. ಆದರೆ ಆತನಿಗೆ ಮದುವೆಯಾಗಿದೆ ಎಂದು ಕೇಳಿದೆ. ಅದಕ್ಕೆ ಅತ್ತೆ ಬೇಸರದಿಂದ, ಆತನ ಪತ್ನಿ ಕೆಲವು ವರ್ಷಗಳ ಹಿಂದೆ ತೀರಿಕೊಂಡರಂತೆ. ಮಕ್ಕಳೆಲ್ಲ ವಿದೇಶದಲ್ಲಿದ್ದು ಆತ ಈಗ ಒಬ್ಬಂಟಿಯಾಗಿದ್ದಾನೆ ಎಂದರು.
ನಾನು ತಕ್ಷಣ, ಹಾಗಾದರೆ ಅತ್ತೆಯವರೇ, ನೀವಿಬ್ಬರೂ ಈಗ ಒಬ್ಬಂಟಿಯಾಗಿದ್ದೀರಿ. ನಿಮ್ಮ ಸ್ನೇಹವನ್ನು ಮತ್ತೆ ಯಾಕೆ ಶುರು ಮಾಡಬಾರದು? ಹಳೆಯ ನೆನಪುಗಳನ್ನು ಹಂಚಿಕೊಳ್ಳಲು ಇದೊಂದು ಒಳ್ಳೆಯ ಅವಕಾಶ ಅಲ್ವಾ ಎಂದೆ. ಅದಕ್ಕೆ ಅತ್ತೆ ಗಾಬರಿಯಾಗಿ, ಅಯ್ಯೋ ಬೇಡ ಮಗಳೇ, ನನ್ನ ಮಗನಿಗೆ ಈ ವಿಷಯ ಗೊತ್ತಾದರೆ ತುಂಬಾ ಬೇಸರ ಮಾಡಿಕೊಳ್ಳುತ್ತಾನೆ. ಆತನಿಗೆ ತಂದೆಯ ನಂತರ ನನ್ನ ಮೇಲೆ ತುಂಬಾ ಕಾಳಜಿಯಿದೆ. ನಾನು ಮತ್ತೊಂದು ಮದುವೆಯಾಗುವುದನ್ನು ಆತ ಒಪ್ಪಲಾರ ಎಂದರು. ನಾನು ಅವರಿಗೆ ಸಮಾಧಾನ ಮಾಡುತ್ತಾ, ಯಾರು ಮದುವೆಯಾಗಲು ಹೇಳುತ್ತಿದ್ದಾರೆ ಅತ್ತೆಯವರೇ? ನೀವು ಕೇವಲ ಒಳ್ಳೆಯ ಸ್ನೇಹಿತರಾಗಿ ಇರಬಹುದು ಅಷ್ಟೇ. ನಿಮ್ಮಿಬ್ಬರಿಗೂ ಒಂಟಿತನ ದೂರವಾಗುತ್ತದೆ. ನಿಮ್ಮ ಮಗ ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಬರುತ್ತಾನೆ. ಅಷ್ಟರವರೆಗೆ ಈ ದೊಡ್ಡ ಮನೆಯಲ್ಲಿ ನೀವು ಒಬ್ಬರೇ ಇರಲು ಬೇಸರವಾಗುವುದಿಲ್ಲವೇ? ನಿಮ್ಮ ಹಳೆಯ ಸ್ನೇಹಿತನ ಜೊತೆ ಮಾತನಾಡುತ್ತಾ ಸಮಯ ಕಳೆಯಬಹುದು ಎಂದೆ. ಅತ್ತೆ ನನ್ನನ್ನು ನಂಬಲಾಗದೆ, ನೀನು ನಿಜವಾಗಿಯೂ ನನಗೆ ಬೆಂಬಲ ನೀಡುತ್ತಿದ್ದೀಯಾ ಅಥವಾ ನನ್ನನ್ನು ಪರೀಕ್ಷಿಸುತ್ತಿದ್ದೀಯಾ ಎಂದು ಕೇಳಿದರು. ನಾನು, ಖಂಡಿತವಾಗಿಯೂ ನಾನು ನಿಮ್ಮ ಬೆಂಬಲಕ್ಕೆ ಇದ್ದೇನೆ. ನಿಮ್ಮ ಸಂತೋಷ್ ನನಗೂ ಮುಖ್ಯ ಎಂದು ಧೈರ್ಯ ತುಂಬಿದೆ. ಕೊನೆಗೂ ಅತ್ತೆಯವರು ಒಪ್ಪಿ ತಮ್ಮ ಸ್ನೇಹಿತೆಯ ಸಹಾಯದಿಂದ ಆತನ ಫೋನ್ ನಂಬರ್ ಪಡೆದು ಮಾತನಾಡಿದರು. ಆತನಿಗೂ ಅತ್ತೆಯ ಧ್ವನಿ ಕೇಳಿ ಅಪಾರ ಸಂತೋಷವಾಯಿತು. ಮರುದಿನವೇ ಆತ ನಮ್ಮ ಮನೆಗೆ ಬರಲು ಒಪ್ಪಿಕೊಂಡನು. ಆತ ಮನೆಗೆ ಬಂದಾಗ ಅತ್ತೆಯವರು ಸ್ನಾನ ಮಾಡುತ್ತಿದ್ದರು. ನಾನೇ ಮುಂದುವರಿದು ಅವರನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಚಹಾ ಮತ್ತು ಉಪಹಾರ ನೀಡಿದೆ. ಆತ ನನ್ನನ್ನು ನೋಡಿ ಸಣ್ಣಗೆ ಮುಗುಳ್ನಕ್ಕೂ, ಮಗಳೇ, ನನ್ನ ಭೇಟಿಯಿಂದ ನಿನಗೇನು ತೊಂದರೆಯಿಲ್ಲ ತಾನೇ ಎಂದು ಕೇಳಿದನು. ಅದಕ್ಕೆ ನಾನು, ಖಂಡಿತ ಇಲ್ಲ ಅಂಕಲ್, ನಿಮ್ಮಿಬ್ಬರ ಸ್ನೇಹವನ್ನು ನೋಡಿ ನನಗೂ ಖುಷಿಯಾಗಿದೆ. ಆದರೆ ಈ ವಿಷಯ ನನ್ನ ಪತಿಗೆ ತಿಳಿಯುವುದು ಬೇಡ ಅಷ್ಟೇ ಎಂದು ಹೇಳಿದೆ. ಆತ ನನ್ನ ತಿಳುವಳಿಕೆಯನ್ನು ಕಂಡು ಪ್ರಶಂಸಿಸಿ ನನ್ನೊಂದಿಗೆ ಹಸ್ತಲಾಘವ ಮಾಡಿದರು. ಅವರ ಕೈಯಲ್ಲಿ ಒಂದು ರೀತಿಯ ದೃಢತೆಯಿತ್ತು. ಅಂದು ಅವರಿಬ್ಬರೂ ಸುಮಾರು 2 ಗಂಟೆಗಳ ಕಾಲ ಹಳೆಯ ದಿನಗಳ ನೆನಪುಗಳನ್ನು ಹಂಚಿಕೊಂಡರು. ಆತ ಹೋದ ನಂತರ ನಾನು ಅತ್ತೆಯವರ ಬಳಿ ಹೋಗಿ, ಹೇಗಿತ್ತು ಅತ್ತೆಯವರೇ ಹಳೆಯ ಗೆಳೆಯನ ಭೇಟಿ ಎಂದು ಕೇಳಿದೆ. ಅದಕ್ಕೆ ಅವರು ಕಣ್ಣೀರು ಹಾಕುತ್ತಾ, ತುಂಬಾ ಸಂತೋಷವಾಯಿತು ಮಗಳೇ. ನನ್ನ ಮನಸ್ಸು ಹಗುರವಾಯಿತು. ಇಂತಹ ಸಮಯದಲ್ಲಿ ನೀನು ನೀಡಿದ ಬೆಂಬಲವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಎಂದರು. ಅಂದಿನಿಂದ ಆತ ಪ್ರತಿ ವಾರ ನಮ್ಮ ಮನೆಗೆ ಬರಲು ಆರಂಭಿಸಿದನು. ಕೆಲವೊಮ್ಮೆ ಅವರು ಸುದೀರ್ಘವಾಗಿ ಮಾತನಾಡುತ್ತಾ ಕಾಲ ಕಳೆಯುತ್ತಿದ್ದರು. ಆದರೆ ನನ್ನ ಪತಿಯ ಕೆಲಸದ ಒತ್ತಡ ಹೆಚ್ಚಾಗಿ ಅವರು ಮನೆಗೆ ಬರುವುದು 2 ಅಥವಾ 3 ವಾರಗಳಿಗೊಮ್ಮೆ ಆಯಿತು. ನಾನು ಒಂಟಿತನದಿಂದ ಬೇಸತ್ತು ಈ ವಿಷಯವನ್ನು ಅತ್ತೆಯವರೊಂದಿಗೆ ಹಂಚಿಕೊಂಡೆ. ಅತ್ತೆ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಮಗಳೇ, ನಿನ್ನ ಒಂಟಿತನ ನನಗೂ ಅರ್ಥವಾಗುತ್ತದೆ. ನನ್ನ ಹಳೆಯ ಸ್ನೇಹಿತ ತುಂಬಾ ಒಳ್ಳೆಯವನು ಹಾಗೂ ನಂಬಿಕಸ್ಥ ವ್ಯಕ್ತಿ. ಆತನ ಬಳಿ ನಿನಗೂ ಒಂದು ಒಳ್ಳೆಯ ಸ್ನೇಹದ ಮಾರ್ಗ ಸಿಗುವಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ನನಗೆ ಭರವಸೆ ನೀಡಿದರು. ಆದರೆ ಈ ಘಟನೆ ನಡೆದು ಕೆಲವು ವಾರಗಳ ನಂತರ ಅತ್ತೆಯವರಿಗೆ ಇದ್ದಕ್ಕಿದ್ದಂತೆ ತೀವ್ರ ಆರೋಗ್ಯದ ತೊಂದರೆ ಕಾಣಿಸಿಕೊಂಡಿತು. ಅವರು ಅತಿಯಾದ ಆಯಾಸ ಮತ್ತು ತಲೆಸುತ್ತಿನಿಂದ ಬಳಲುತ್ತಿದ್ದರು. ನಾವು ತಕ್ಷಣ ವೈದ್ಯರನ್ನು ಭೇಟಿಯಾಗಿ ತಪಾಸಣೆ ಮಾಡಿಸಿದಾಗ ಅದು ಅವರ ವಯಸ್ಸಿಗೆ ತಕ್ಕ ಹಾರ್ಮೋನ್ ಬದಲಾವಣೆಯ ಆರಂಭಿಕ ಹಂತದ ತೊಂದರೆ ಎಂದು ತಿಳಿದುಬಂತು. ವೈದ್ಯರು ಅವರಿಗೆ ಕನಿಷ್ಠ 1.5 ತಿಂಗಳು ಸಂಪೂರ್ಣ ವಿಶ್ರಾಂತಿ ತೆಗೆದುಕೊಳ್ಳಲು ಸೂಚಿಸಿದರು. ಅತ್ತೆಯವರು ವಿಶ್ರಾಂತಿಯಲ್ಲಿದ್ದಾಗ ಆ ಹಳೆಯ ಸ್ನೇಹಿತ ನಮ್ಮನ್ನು ನೋಡಲು ಬಂದರು. ಅತ್ತೆಯವರ ಪರಿಸ್ಥಿತಿಯನ್ನು ಕಂಡು ಅವರಿಗೆ ಬೇಸರವಾಯಿತು. ಅತ್ತೆಯವರು ಆತನಿಗೆ ಸಮಾಧಾನ ಮಾಡುತ್ತಾ, ನಾನು ಈಗ ವಿಶ್ರಾಂತಿ ಪಡೆಯಬೇಕು. ಆದರೆ ಇಲ್ಲಿ ನನ್ನ ಸೊಸೆ ಕೂಡ ಒಂಟಿಯಾಗಿದ್ದಾಳೆ, ಅವಳಿಗೆ ನೀನು ಒಳ್ಳೆಯ ಸ್ನೇಹಿತನಾಗಿ ಜೊತೆಯಾಗು ಎಂದು ಹೇಳಿದರು. ಅಂದಿನಿಂದ ನಾವಿಬ್ಬರೂ ಪರಸ್ಪರ ಹತ್ತಿರವಾದೆವು. ನಮ್ಮ ನಡುವೆ ಒಂದು ಸುಂದರವಾದ ಬಾಂಧವ್ಯ ಬೆಳೆಯಿತು. ನನ್ನ ಜೀವನದಲ್ಲೂ ಹೊಸ ಉತ್ಸಾಹ ತುಂಬಿತು. ಅತ್ತೆಯವರ ವಿಶ್ರಾಂತಿಯ ಸಮಯದಲ್ಲಿ ಆತ ಪ್ರತಿದಿನ ಬಂದು ನನ್ನೊಂದಿಗೆ ಸಮಯ ಕಳೆಯುತ್ತಿದ್ದನು. ನನ್ನ ಪತಿ ಧಾರವಾಡದಿಂದ ಬಂದಾಗಲೂ ಅತ್ತೆಯವರೇ ಪರಿಸ್ಥಿತಿಯನ್ನು ನಿಭಾಯಿಸುತ್ತಿದ್ದರು. ನನ್ನ ಪತಿ ಹೋದ ಮರುದಿನವೇ ಆತ ಮತ್ತೆ ಮನೆಗೆ ಬರುತ್ತಿದ್ದನು. ನಮ್ಮ ನಡುವಿನ ಈ ಹೊಸ ಸಂಬಂಧಕ್ಕೆ ಅತ್ತೆಯವರ ಸಂಪೂರ್ಣ ಒಪ್ಪಿಗೆಯಿತ್ತು. ಹೀಗಿರುವಾಗ ನನಗೆ ಒಂದು ದಿನ ತಲೆಸುತ್ತು ಬಂದು ಆಯಾಸ ಕಾಣಿಸಿಕೊಂಡಿತು. ತಪಾಸಣೆ ಮಾಡಿದಾಗ ನಾನು ಗರ್ಭಿಣಿಯಾಗಿರುವುದು ದೃಢಪಟ್ಟಿತು. ನನ್ನ ಪತಿ ಈ ಸುದ್ದಿ ಕೇಳಿ ಅತ್ಯಂತ ಸಂತೋಷದಿಂದ ಓಡಿ ಬಂದರು. ಆದರೆ ನನ್ನ ಮನಸ್ಸಿನಲ್ಲಿ ಮಾತ್ರ ಒಂದು ರೀತಿಯ ಸಣ್ಣ ಆತಂಕ ಶುರುವಾಯಿತು. ನನ್ನ ಮನಸ್ಸಿನ ಆತಂಕವನ್ನು ಕಂಡು ಅತ್ತೆಯವರು ನನ್ನ ಹತ್ತಿರ ಬಂದು, ಮಗಳೇ, ಮಗುವಿನ ತಂದೆ ಯಾರೇ ಇರಲಿ, ನೀನು ಹೆಚ್ಚಿಗೆ ಯೋಚಿಸಿ ನಿನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡ.
ಸಂಸಾರದಲ್ಲಿ ಕೆಲವೊಮ್ಮೆ ಸನ್ನಿವೇಶಗಳು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಈ ಮಗುವನ್ನು ನಿನ್ನ ಪತಿಯ ಮಗು ಎಂದೇ ಭಾವಿಸಿ ಮುನ್ನಡೆದು ಹೋಗು. ಎಲ್ಲರ ಸಂತೋಷವನ್ನು ನಾವೇಕೆ ಹಾಳು ಮಾಡಬೇಕು ಎಂದು ಧೈರ್ಯ ತುಂಬಿದರು. ನಾನು ಅತ್ತೆಯವರ ಮಾತುಗಳನ್ನು ಕೇಳಿ ನನ್ನ ಮನಸ್ಸನ್ನು ಸಮಾಧಾನ ಮಾಡಿಕೊಂಡೆ. ನನ್ನ ಪತಿಯ ಮುಖದಲ್ಲಿ ಕಾಣುತ್ತಿರುವ ಸಂತೋಷವನ್ನು ಉಳಿಸಿಕೊಳ್ಳಲು ನಾನು ನಿರ್ಧರಿಸಿದೆ. ನನ್ನ ಅತ್ತೆ ಕೂಡ ಈಗ ಸಂಪೂರ್ಣವಾಗಿ ಗುಣಮುಖರಾಗುತ್ತಿದ್ದರು. ಅತ್ತೆಯವರಿಗೆ ಭವಿಷ್ಯದಲ್ಲಿ ಇಂತಹ ಯಾವುದೇ ಆರೋಗ್ಯದ ಅಥವಾ ವೈಯಕ್ತಿಕ ತೊಂದರೆಗಳು ಎದುರಾಗಬಾರದು ಎಂದು ನಾವು ಯೋಚಿಸಿದೆವು. ಇತ್ತೀಚಿನ ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲಿ ಮಹಿಳೆಯರಿಗೆ ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡಲು ಚರ್ಮದ ಅಡಿಯಲ್ಲಿ ಅಳವಡಿಸುವ ಸಣ್ಣ ಇಂಪ್ಲಾಂಟ್ಗಳು ಲಭ್ಯವಿವೆ ಎಂದು ನಮಗೆ ವೈದ್ಯರು ತಿಳಿಸಿದರು. ವೈದ್ಯರ ಸಲಹೆಯ ಮೇರೆಗೆ ನಾವು ಅತ್ತೆಯವರಿಗೆ ಆ ಚಿಕಿತ್ಸೆಯನ್ನು ಕೊಡಿಸಲು ನಿರ್ಧರಿಸಿದೆವು. ಇದರಿಂದ ಭವಿಷ್ಯದಲ್ಲಿ ಯಾವುದೇ ಅನಗತ್ಯ ಆರೋಗ್ಯ ಸಮಸ್ಯೆಗಳು ಬರುವುದಿಲ್ಲ. ನಮ್ಮ ಜೀವನದಲ್ಲಿ ಹಲವು ಏರಿಳಿತಗಳು ಬಂದರೂ ನಾವಿಬ್ಬರೂ ಪರಸ್ಪರ ಬೆಂಬಲವಾಗಿ ನಿಂತು ನಮ್ಮ ಸುಂದರ ಸಂಸಾರವನ್ನು ಮುನ್ನಡೆಸಲು ಸಜ್ಜಾದೆವು. ಆತಂಕಗಳು ಏನೇ ಇದ್ದರೂ ಪ್ರೀತಿ ಮತ್ತು ಪರಸ್ಪರ ನಂಬಿಕೆಯೇ ನಮ್ಮ ದಾರಿ ಎಂದು ನಾವು ಕಂಡುಕೊಂಡೆವು.